ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ನ್ಯಾಯಾಲಯಗಳ ಆವರಣದಲ್ಲಿರುವ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಅಕ್ಟೋಬರ್ 7ರವರೆಗೆ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ 90 ದಿನಗಳ ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನೂರುನ್ನಿಸಾ ತಿಳಿಸಿದ್ದಾರೆ. ತೀರ್ಪು ಪ್ರಕಟ ಆಗುತ್ತೆ. ಅದೇ ರೀತಿ ಈ ಜನತಾ ನ್ಯಾಯಾಲಯ ಇರಬಹುದು, ಲೋಕ ಅದಾಲತಲ್ಲಿ ವಕೀಲರ ಮೂಲಕವೂ ಭಾಗವಹಿಸಬಹುದು ಅಥವಾ ಸ್ವತಃ ಪಕ್ಷಕಾರರೇ ಕಕ್ಷಿದಾರರೇ ಭಾಗವಹಿಸಬಹುದು. ಮತ್ತೆ ಇಲ್ಲಿ ರಾಜಿಯಾಗಿ ತೀರ್ಮಾನವಾಗುವುದರಿಂದ ಅದರ ಮೇಲೆ ಯಾವುದೇ ಅಪೀಲು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಅಲ್ಲಿ ಆದಂತಹ ತೀರ್ಮಾನವೇ ಅಂತಿಮವಾಗಿರುತ್ತೆ. ಕೇವಲ ಮೋಸದಿಂದ ಅಥವಾ ಯಾವುದೇ ದುರುದ್ದೇಶದಿಂದ ಪಡೆದುಕೊಂಡ ಡಿಗ್ರಿಯನ್ನು ಮಾತ್ರವೇ ಮೇಲ್ಮನವಿ ಸಲ್ಲಿಸಿ ಪ್ರಶ್ನಿಸಬಹುದೇ ವಿನಃ. ಈ ಅಭಿಯಾನದಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣ, ವೈವಾಹಿಕ ಹಾಗೂ ಕೌಟುಂಬಿಕ ನ್ಯಾಯಾಲಯದ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣ ಪ್ರಕರಣ, ಚೆಕ್ಕು ಅಮಾನ್ಯ, ವಾಣಿಜ್ಯ ಸೇವಾ, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣ, ಗ್ರಾಹಕ ವ್ಯಾಜ್ಯ, ಡಿಆರ್ಟಿ ಪಾಲುದಾರಿಕೆ, ಭೂ ಸ್ವಾಧೀನ ಸೇರಿದಂತೆ ಮತ್ತಿತರ ಸಿವಿಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು ಎಂದು ತಿಳಿಸಿದರು. ಈ ಲೋಕ ಅದಾಲತಲ್ಲಿ ಇತ್ಯರ್ಥವಾದಲ್ಲಿ ಬಾಂಧವ್ಯ, ಯಾವುದೇ ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಪಕ್ಷಕಾರರ ಮಧ್ಯೆ ಇರುವಂತಹ ಜಮೀನಿನ ವಿವಾದಗಳಿರ್ಬೋದು, ಇದರಿಂದ ಏನಾಗುತ್ತೆ, ಅವರ ಬಾಂಧವ್ಯ ಅಳಿಸಿ ಹೋದಂಥ ಬಾಂಧವ್ಯ ಮತ್ತೆ ಸರಿಪಡಿಸಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲರೂ ಇವತ್ತು ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ವೇಳೆ ಮನವಿ ಮಾಡಿದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.